ಕಾನ್ವೆಕ್ಸ್ ಲೆನ್ಸು ಯೂಸಸ್ಸು ಮತ್ತು ನಿಮ್ಮ ರೇ ಡಯಾಗ್ರಾಮು ರಿವಿಷನ್ ಮಾಡ್ಕೊಂಬಿಡೋಣ. ಸೊ ಇಲ್ಲೇನು ಲಿಸ್ಟ್ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ಪೊಸಿಷನ್ ಆಫ್ ದ ಆಬ್ಜೆಕ್ಟ್, ಇಮೇಜ್, ಸೈಜ್, ನೇಚರ್ ಮತ್ತು ಯೂಸಸ್ ಅಲ್ವಾ. ಇಮೇಜಿನ ಸೈಜು, ಇಮೇಜಿನ ನೇಚರು ಇದನ್ನೆಲ್ಲ ಲಿಸ್ಟ್ ಮಾಡ್ತಾಯಿದ್ದೀವಿ. ಆಬ್ಜೆಕ್ಟ್ ಇನ್ಫಿನಿಟಿ ಥರ ಇಟ್ಟಿದ್ರೆ ನಿಮ್ಮ ಇಮೇಜು F2 ಹತ್ರ ಕ್ರಿಯೇಟ್ ಆಗುತ್ತೆ. ಇಟ್ಸ್ ಹೈಲಿ ಡಿಮಿನಿಶ್ಡ್, ರಿಯಲ್ ಆ್ಯಂಡ್ ಇನ್ವರ್ಟೆಡ್. ಯೂಸಸ್ ಬಂದು ಸೋಲಾರ್ ಫರ್ನೆಸ್, ಮಲ್ಟಿಪಲ್ ಜಂಕ್ಷನ್, ಸೋಲಾರ್ ಸೆಲ್, ಟೆಲಿಸ್ಕೋಪ್ ಅಲ್ವಾ. ಸೊ ಇದನ್ನೆಲ್ಲ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಮಲ್ಟಿಪಲ್ ಜಂಕ್ಷನ್ ಸೋಲಾರ್ ಸೆಲ್ ಅಂತ ಹೇಳಿದ್ರೆ ನಿಮ್ಮ ಸೋಲಾರ್ ಸೆಲ್ಲು ಅಥವಾ ಎಫಿಷಿಯನ್ಸಿ ಉಪಯೋಗ ಹೆಚ್ಚು ಮಾಡೋದಕ್ಕೆ ಇದನ್ನು ಮಾಡ್ಬೋದು. ಸೊ ಟೆಲಿಸ್ಕೋಪು ಅಲ್ಲಲ್ಲ, ಇಲ್ಲೂ ಕೂಡ ನಾನು ಬೇಕಾದ್ರೆ ಲಿಸ್ಟ್ ಮಾಡ್ಬೋದು, ಬೇಕಾದರೆ ಅಲ್ಲ ಇಲ್ಲೂ ಕೂಡ ಲಿಸ್ಟ್ ಮಾಡ್ಬೋದು. ಸೊ ಬಿಹೈಂಡ್ 2F1 ಇಡ್ತು ಅಂತ ಹೇಳಿದ್ರೆ ನಮ್ಮ ಇಮೇಜು F2 ಮತ್ತು 2F2 ನಡುವೆ ಇರುತ್ತೆ. ಡಿಮಿನಿಶ್ಡು, ರಿಯಲ್ಲು, ಇನ್ವರ್ಟೆಡ್. ಸೊ ಕರೆಕ್ಟಿವ್ ಗ್ಲಾಸಸ್ ಫಾರ್ ಫಾರ್ ಸೈಟೆಡ್ನೆಸ್. ಈ ಫಾರ್ ಸೈಟೆಡ್ನೆಸ್ ಬಗ್ಗೆ ನಾವು ಮುಂದಕ್ಕೆ ಮಾತಾಡ್ತೀವಿ ಆಯಿತಾ. ಸೊ ಕಣ್ಣಲ್ಲಿ ತೊಂದರೆ ಇರೋದು ಮೇಯ್ನಾಗಿ ಏನಂತ ಹೇಳಿದ್ರೆ ನಿಯರ್ ಸೈಟೆಡ್ನೆಸ್, ತುಂಬ ಜನಕ್ಕೆ ಮೆಜಾರಿಟಿ ಅಂತ ಹೇಳ್ಬೋದು. ಇದು ಕೂಡ ತೊಂದರೆನೇ. ಇದ್ರ ಬಗ್ಗೆ ನಾವು ಮುಂದೆ ಮಾತಾಡ್ತೀವಿ. ಮತ್ತು ಹೇಗೆ ಕಾನ್ವೆಕ್ಸ್ ಲೆನ್ಸ್ ಉಪಯೋಗಿಸಿ ಕರೆಕ್ಟ್ ಮಾಡ್ತೀವಿ ಅಂತ ಹೇಳಿ ಕೂಡ ಕಲಿತೀವಿ, ಸರಿನಾ. At 2F1 image will be formed at 2F1, 2F2 same size, real and inverted. So finding the focal length, radius of curvature, flipping an image ಅಲ್ವಾ. ಸೊ ಇಮೇಜ್ ಫ್ಲಿಪ್ ಮಾಡೋದಕ್ಕೆ ಕೂಡ ಉಪಯೋಗಿಸ್ತೀವಿ. ಸೊ ಇದು ಕೂಡ ಕ್ಯಾನ್ ಬಿ ಯೂಸ್ಡ್ ಟು ಫೈಂಡ್ ದ ಫೋಕಲ್ ಲೆಂತ್ ಆ್ಯಂಡ್ ರೇಡಿಯಸ್ ಆಫ್ ಕರ್ವೇಚರ್, ಸರಿನಾ. ಆ್ಯಕ್ಚುಲಿ ನಿಮ್ಮ ಮುಂದಿನ ಹೈ ಗ್ರೇಡ್ಸಲ್ಲಿ ಪ್ರಾಕ್ಟಿಕಲ್ ಮಾಡಬೇಕಾದ್ರೆ ಇದನ್ನೇ ಉಪಯೋಗಿಸೋದು. ಸೂರ್ಯಕಿರಣ ಉಪಯೋಗಿಸಿ ವಿಲ್ ಫೈಂಡ್ ದ ಫೋಕಲ್ ಲೆಂತ್ ಆ್ಯಂಡ್ ರೇಡಿಯಸ್ ಆಫ್ ಕರ್ವೇಚರ್. ಸೊ ಬಿಟ್ವೀನ್ 2F1 and F1 the image is formed at 2F2. It's enlarged, real and inverted. This is used as projectors ಆಯಿತಾ. ಸೊ ದಿಸ್ ಸಿನಾರಿಯೋ ಇಸ್ ಯೂಸ್ ಫಾರ್ ಪ್ರೊಜೆಕ್ಟರ್ಸ್. ಸೊ ದೊಡ್ಡದಾಗಿ ಒಂದು ಇಮೇಜ್ ಕಾಣಬೇಕು ಅಂತ ಹೇಳಿದ್ರೆ ನಾವು ಪ್ರೊಜೆಕ್ಟರ್ ಉಪಯೋಗಿಸ್ಬೋದು, ಅಂದರೆ ಪ್ರೊಜೆಕ್ಟರ್ಗೆ ಈ ಲೆನ್ಸು ಉಪಯೋಗಿಸ್ಬೋದು. At 2F1 image is at infinity, sorry not 2F1, at F1 image is at infinity, highly enlarged, real and inverted. ಸರ್ಚ್ ಲೈಟ್ ಇದನ್ನು ಈ ಥರ ಡಿಸೈನ್ ಮಾಡ್ಬೋದು. ಒಂದು ಬಲ್ಪ್ ಇಟ್ಟು ಹಿಂಗೊಂದು ಲೆನ್ಸ್ ಇಟ್ಟು ಆಯಿತಾ. ಸೊ ಯು ಕ್ಯಾನ್ ಯೂಸ್ ಇಟ್ ಆ್ಯಸ್ ಸರ್ಚ್ ಲೈಟ್. ಬಿಟ್ವೀನ್ O and F the image will be found on the same side, enlarged, virtual and erect. ಇದನ್ನೇ ನೀವು ಆಟಾಡೋಕ್ಕೆ ಉಪಯೋಗಿಸೋದು. ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಏನೋ ನೋಡಬೇಕು ದೊಡ್ಡದಾಗಿ ಅಂತ ಹೇಳಿದ್ರೆ ದಿಸ್ ಇಸ್ ದ ಸಿನಾರಿಯೋ ದಟ್ ವಿ ವಿಲ್ ಯೂಸ್. ಮೈಕ್ರೋಸ್ಕೋಪ್, ಆಪ್ಟಿಕಲ್ ಕ್ಯಾಮ್ರಾ. ಸೊ ಬೇಸಿಕಲಿ ಏನೇ ದೊಡ್ಡದಾಗಿ ನೋಡಬೇಕು ಅಂತ ಹೇಳಿದ್ರೆ ಈ ಸಿನಾರಿಯೋ, ಈ ಲೆನ್ಸ್ನ ಉಪಯೋಗಿಸ್ತೀವಿ, ಸರಿನಾ. ಸೊ ಅದು ಬಿಟ್ಟರೆ ಇವೆರಡು ರಿಲೇಟೆಡ್ ಸಿನಾರಿಯೋ ಅಲ್ವಾ. U and V ಬಗ್ಗೆ ಮಾತಾಡಿದ್ನಲ್ಲ. ಸೊ ದಿಸ್ ಇಸ್ ದ ರಿಲೇಷನ್ಶಿಪ್. ಇದು ಅರ್ಥ ಆಗಲಿಲ್ಲ ಅಂತ ಹೇಳಿದರೆ ನೀವು ಮಿರರ್ ಸರಿ ಕಲ್ತಿಲ್ಲ ಅಂತ ಹೇಳಿ ಲೆಕ್ಕ. ವಾಟ್ ಎವರ್ ಪಾಯಿಂಟ್ ಐ ಮೇಡ್, ಆ ಪಾಯಿಂಟ್ ನಿಮ್ಗೆ ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ನೀವು ಮಿರರ್ ಸರಿ ಕಲ್ತಿಲ್ಲ ಅಂತ ಹೇಳಿ ಲೆಕ್ಕ, ಆಯಿತಾ. ಸೊ ಅದನ್ನು ಸ್ವಲ್ಪ ಚೆನ್ನಾಗಿ ಕಲಿಯಿರಿ. ಎಲ್ಲ ಟಾಪಿಕ್ಕು, ಎಲ್ಲ ಸಿಲೆಬಸ್ ಈಸಿ ಆಗುತ್ತೆ, ಆಯಿತಾ. ಪಾಸ್ ಮಾಡಿ ಈ ಕಡೆಯಿಂದ ಈ ಕಡೆವರೆಗೂ ಬರ್ಕೊಂಬಿಡಿ.